ಸುಜಯ ನನಗೆ ಕಲಾವಿದನಾಗಿ ಸ್ಟಾರ್ ಆಗಿ ಅದೆಲ್ಲ ಗೊತ್ತು, ಆದರೆ ಡೈರೆಕ್ಟ್ರಾಗಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ತುಂಬ ಅಂಡಸೊಟ್ಟು ಬೇಕು ಥರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಂದು ಕಡೆನೂ ನಿಂತ್ಕೊಳ್ಳಲ್ಲ. ವಾಸನ ನೋಡ್ತಾ ಇದ್ದಾರೆ ನಿನಗೆ, ಹಾಂ ನೋಡು, ಯಾಕೆ ಅಂತಂದರೆ ಇಲ್ಲಿ ಇವಾಗಲೇ ನಿಂತಿರೋದು ಇಲ್ಲಿ, ಅಯ್ಯಯ್ಯೋ ಅಯ್ಯಯ್ಯೋ ಅಂತ. ನಾನು ಹೇಳೋದು ಆಗೋದೆಲ್ಲ ಒಳ್ಳೆಯದಕ್ಕೆ, ಭಾಗವತದಲ್ಲಿ ಹೇಳೋ ಥರ ಆಗೋದೆಲ್ಲ ಒಳ್ಳೆಯದಕ್ಕೆ. 24ನೇ ತಾರೀಕು ನೀನು ಹುಡುಕಿದ್ರೂ ಕೂಡ ಸಿಗ್ತಾ ಇರಲಿಲ್ಲ, ಆ ಥರದ ಒಂದು ತಾರೀಕು ನಿಮ್ಗೆ ಸಿಕ್ಕಿದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಇದ್ದರು. ಈಗ ಸುರೇಶಣ್ಣ ಬಂದಿದ್ದಾರೆ, ನೀನು ಕುನಾಲ್ ಅವ್ರ ಮಗ ಸುಪುತ್ರ, ಅವರು ಸುರೇಶಣ್ಣನ ಮಗ ಅವ್ರು ಬಂದಿದ್ದಾರೆ. ಅಂದರೆ ಸಿನಿಮಾದಲ್ಲಿ ನಿಜವಾಗ್ಲೂ ನಾನು ತುಂಬ ತುಂಬ ಥ್ಯಾಂಕ್ಸ್ ಕುನಾಲ್ ಮತ್ತು ನಿಮ್ಮ ತಂದೆಯವರಿಗೆ. ಯಾಕಂತಂದರೆ ಸಿನಿಮಾನ ನೋಡಿ, ಯಾಕಂತಂದರೆ ನೋಡಾದ್ಮೇಲೆ ಡಿಸ್ಟ್ರಿಬ್ಯೂಟ್ರ್, ಬಟ್ ನೀವು ಕಥೆನ ಫಸ್ಟ್ ಕೇಳಿ ಅದಾದಮೇಲೆ ನೋಡಿ ಅದ್ರ ಮೇಲೆ ನಂಬಿಕೆ ಬಂದು. ಯಾಕಂದರೆ ನನಗೆ ಗೊತ್ತಿದೆ ಬ್ಲಿಂಕ್ ಅನ್ನೋ ಸಿನಿಮಾ ನೀವು ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಅದ್ರ ಬಗ್ಗೆ ಯಾರಿಗೂ ಕೂಡ ಪಿಕ್ಚರು ಗೊತ್ತಿರಲಿಲ್ಲ, ಅದು ಹೇಗಿದೆ ಅಂತ ಗೊತ್ತಿರಲಿಲ್ಲ. ನೀವು ನಿಮ್ಮ ಬಹುಶಃ ನಿಮ್ಮ ಅಪ್ಪಾಜಿಯವರು ಒಬ್ಬರೇ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದು ಆ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ. ಆ ಸಿನಿಮಾ ನಿಜವಾಗ್ಲೂ ದುಡ್ಡು ಮಾಡ್ತು, ಬ್ಲಿಂಕ್ ಅನ್ನೋ ಸಿನಿಮಾ. ಬಹುಶಃ ಖಂಡಿತವಾಗ್ಲೂ ಹೇಳ್ತೀನಿ, ಇದು ಖಂಡಿತವಾಗ್ಲೂ ಗೋವಿಂದರಾಜಿಗೆ ದುಡ್ಡು ಮಾಡುತ್ತೆ 100%. ಯಾಕಂತಂದರೆ ನನಗೆ ಈ ಚಿತ್ರವನ್ನು ನೋಡಿದವರೆಲ್ಲರೂ ಕೆಲವರು ತುಂಬ ಚೆನ್ನಾಗಿದೆ ಸಿನಿಮಾ, ಕಾಮಿಡಿ ವರ್ಕೌಟ್ ಆಗಿದೆ, ಸೀನ್ಗಳು ವರ್ಕೌಟ್ ಆಗಿದೆ, ಹಾಡುಗಳು ವರ್ಕೌಟ್ ಆಗಿದೆ, ಏನೋ ತುಂಬ ಖುಷಿ ಅನಿಸುತ್ತೆ ತಾರಮ್ಮ ಪಿಕ್ಚರ್ ನೋಡ್ಬೇಕಾದ್ರೆ, ಭಾಳ ಪಾಸಿಟಿವ್ ಆಗಿದೆ. ನಗೋ ಕಡೆ ರಾಕೇಶ ಪಾಪ ನಿಜವಾಗ್ ನನ್ನ ಕಣ್ಣಲ್ಲಿ ಇದು ಬರ್ತಿತ್ತು ಪ್ರತಿ ಸತಿ ಅವನ್ನ ನೋಡ್ಬೇಕಾದ್ರೆ. ಅವನ ಜೊತೆ ಕಳೆದಿದ್ದ ಸಮಯ ಎಲ್ಲ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಒಂದೊಂದು ಸತಿ ಅವನು ಬಂದಾಗಲೂ ಬಿದ್ದು ಬಿದ್ದು ನಗ್ತೀವಿ ನಾವು ಅಂತೆಲ್ಲ ಹೇಳೋದು. ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾತ್ರ ಮಾಡಿರೋದು. ಸೊ ಯಾವಾಗ ಬರಬೇಕು ಅಂತ ಭಗವಂತ ಬರೆದಿರ್ತಾನೆ, ಬಹುಶಃ 3 ವರ್ಷ ಆಯಿತು 4 ವರ್ಷ ಆಯಿತು ಅಲ್ಲ, ಅದು ಯಾವಾಗ ಬರುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದು ಹೇಗೆ ಓಡ್ತು ಅನ್ನೋದು ಮುಖ್ಯ, ಅದು ಏನು ಕೆಲಸ ಮಾಡುತ್ತು ಅನ್ನೋದು ಮುಖ್ಯ. ಇದು ಅಂದರೆ ನೀವು ಆ ಪಿಕ್ಚರ್ ಯಾವಾಗಲಾದರೂ ರಿಲೀಸ್ ಆಗಲಿ, ಇವತ್ತು ಶೂಟಿಂಗ್ ಮಾಡಿ ನಾಳೆನೇ ರಿಲೀಸ್ ಆಗೋದು ಅಂತಲ್ಲ, ಆ ಚಿತ್ರ ಏನು ಮಾಡ್ತು, ಏನು ಕೊಡ್ತು, ಹೇಗೆ ಗೆಲ್ತು ಅನ್ನೋದೇ ಭಾಳ ಮುಖ್ಯ ಆಗುತ್ತೆ. ಬಹುಶಃ ಅದೆಲ್ಲ ಕ್ವಾಲಿಟಿಗಳು, ಅದೆಲ್ಲ ಗುಣಗಳು ಈ ಸಿನಿಮಾದಲ್ಲಿ ಇದೆ. ಗೋವಿಂದರಾಜವರು ಏನೂ ಹೆದರ್ಕೊಳ್ಬೇಕಾಗಿಲ್ಲ, ನಾವು ಮಾಡಬೇಕಾಗಿರೋದು ಇಷ್ಟೇ. ಕುನಾಲ್, ನಿನ್ನ ಕೇಳ್ಕೊಳ್ಳೋದು, ಈ ಸಿನಿಮಾವನ್ನು ಥಿಯೇಟ್ರಲ್ಲಿ ಉಳಿಸ್ಕೊಡುವಂಥ ಜವಾಬ್ದಾರಿ ತಾವು ಮಾಡಬೇಕಷ್ಟೆ.